ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರಗಳು ಎಲ್ಲರಿಗೂ. ನಾನು ನಮ್ಮ ತವ್ರ ಮನೆಗೆ ಹೋಗಿದ್ದೀನಿ ರೀ. ನಮ್ಮ ತವ್ರ ಮನೆಯೊಳಗೆ ನಮ್ಮ ತಮ್ಮನ ಹೆಂಡತಿ ಡಿಲಿವರಿ ಆಗಿ ಅವ್ರ ತವ್ರ ಮನೆಯಿಂದ ನಮ್ಮ ಮನೆಗೆ ಬರಾಕತ್ತಾರ. 5 ತಿಂಗಳು ಸ್ಟಾರ್ಟ್ ಆಗೈತಿ ಇವಾಗ. ಆ ಪಾಪುನ ನಾವು ಕರ್ಕೊಂಬರಾಕತ್ತೀವಿ. ಕರ್ಕೊಂಬರೋ ಮುಂದೆ ಒಂದು ವೆಲ್ಕಮ್ ಇಟ್ಕೊಂಡೀವಿ ನೋಡ್ರಿ. ನಂಗೆ ಸಿಂಪಲ್ಲಾಗಿ ನಾವು ಪೈಲ ತೊಟ್ಲ ಪೂಜೆ ಮಾಡ್ತೀವಿ. ತೊಟ್ಲ ಪೂಜೆ ಮಾಡಿಬಿಟ್ಟು ಒಳಗೆ ತೊಟ್ಲನ ಎತ್ತಿಡ್ತಾರೆ. ಆಮೇಲೆ ಆ ಪಾಪುನ ನಮ್ಮ ವಿನಿನ ಎಲ್ಲ ಒಳಗೆಲ್ಲ ಬೀಗರು ಬಂದವ್ರನ್ನೆಲ್ಲ ವೆಲ್ಕಮ್ ಮಾಡ್ಕೊಕತ್ತೀವಿ ನೋಡ್ರಿ. ಏನಿಲ್ಲ, ಸಿಂಪಲಾಗಿ ವೆಲ್ಕಮ್ ಮಾಡ್ಕೊಕತ್ತೀವಿ ನಾನು ಒಂದು ತಾಟ್ ಒಳಗೆ ಕುಂಕುಮ ಕಲಸಿಟ್ಕೊಂಡೇನು. ಮಹಾಲಕ್ಷ್ಮಿ ಅಂತ ಹೆಣ್ಮಗು ಹುಟ್ಟಿದ್ದು ನಮಗೆ. ಆ ಕುಂಕುಮದೊಳಗೆ ಆ ಪಾಪುನ ಕಾಲುಗಳನ್ನ ಎರಡು ಎದ್ದಬೇಕು ಅಂದ್ರೆ ಒಂದು ಬಿಳಿ ಅರ್ಬಿ ತೊಗೊಂಡೇನು. ಬಿಳಿ ಅರ್ಬಿ ತೊಗೊಂಡು ಒಂದು ಪಳಿ ಮ್ಯಾಗಿಟ್ಟ ಸುತ್ತು ಕಡೆಗೆ ಹೂವಿನಿಂದ ಅಲಂಕಾರ ಮಾಡಿ ನೋಡ್ರಿ. ಮುಂದೆಲ್ಲ ಹೂ ತೊಗೊಂಡು ಒಂದು 2 kg ಹೂ ತೊಗೊಂಬಂದಿದ್ವಿ ನಾವು. ಚೆಂಡು ಹೂ 2 ಥರದ ನೋಡ್ರಿ. ಎರಡು ಪಾಪುನ ಕಾಲುಗಳನ್ನು ಆ ಕುಂಕುಮ ತಾಟೊಳಗೆ ಎದ್ಬಿಟ್ಟು ಬಿಳಿ ಅರ್ಬಿ ಮೇಲೆ ಹೆಜ್ಜೆ ಮೂಡ್ಸಾಕತ್ತೀವಿ ನೋಡ್ರಿ. ಒಂದು ತಿಲಿನ ಇದಿರ್ತಲ್ಲ, ಗಿಂಡಿ ಅಥವಾ ಗ್ಲಾಸ್ ಟೈಪ್ ಇರ್ತದೆ, ಅದ್ರೊಳಗೆ ನಮ್ಮವ್ವ ಅಕ್ಕಿ ತಂದಿಟ್ಟಾರ. ಅಕ್ಕಿ ಒಳಗೆ ಬಲಗಾಲಿನಿಂದ ಪಾಪುನ ಕಾಲಿನ ಹಿಂಗೆ ಒದಿಸ್ಬೇಕು ರೀ. ಒದಿಸಿ ಒಳಗೆ ವೆಲ್ಕಮ್ ಮಾಡತ್ತೀವಿ ನೋಡ್ರಿ ಪಾಪನ. ಹಿಂದೆ ನಮ್ಮ ವೈನಿ ಬರತ್ತಾರಲ್ಲ, ವೈನಿಗೆ ಉಡಿ ತುಂಬ್ಯಾರ. ಉಡಿ ತುಂಬ ಸಾಮಾನು ಎತ್ಕೊಂಡಿದ್ರು. ಆ ಪಾಪನ ನಮ್ಮ ತಮ್ಮ ಎತ್ಕೊಂಡ್ರೆ ಅವನದೇ ಮಗು ಅದ. ಆ ಮಗುವಿಗೆ ನೇಹ ಅಂತ ಹೆಸರಿಟ್ಟಿವಿ ನೋಡ್ರಿ. ಅದು ಹೂವಿನ ಹಾಸಿಗೆ ಒಳಗೆ ಅವ್ನ ಮಗಳನ್ನ ನಾವು ಕರ್ಕೊಂಡು ಮುಂದೆ ದೇವ್ರ ಮನೆಗೆ ಹೋಗಾಕತ್ತಾನ ರೀ. ದೇವ್ರ ಮನೆಯೊಳಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿಸ್ಕೊಂಡು ಆಮೇಲೆ ರಿಟರ್ನ್ ಹಾಲ್ ಒಳಗೆ ಕರ್ಕೊಂಬರ್ತಾರೆ. ನಮ್ಮ ವೈನಿ ಉಡಿ ತುಂಬ ಸಾಮಾನು ದೇವ್ರ ಜಗಲಿ ಮ್ಯಾಗ ಹೋಗಿ ಎತ್ತಿಡ್ತಾರೆ ಅವ್ರು. ನಮ್ಮೂರ ಕಡೆ ಸಂಪ್ರದಾಯ ಇದೆ. ಹಾಗೆ ಆ ಪಾಪುನ ಕರ್ಕೊಂಡು ಹೊರಗಡೆ ಬರ್ತಾನೆ. ಹೂವಿನ ಹಾಸಿಗೆಯಿಂದ ನಡ್ಸ್ಕೊತ ಹಾಲ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ನಮ್ಮ ವೈನಿ ಉಡಿನ ನಾನು ಎತ್ತಿ ದೇವ್ರ ಜಗಲಿ ಮ್ಯಾಗ ಇಡಾಕ್ತೀನಿ ನೋಡ್ರಿ. ಹಾಗೆ ಅದನ್ನ ಹೂವಿನ ಹಾಸಿಗೆ ಮ್ಯಾಗ ನಡ್ಸ್ಕೊಂತ ಬಂದು ಅದು ಸೋಫಾ ಮ್ಯಾಗ ದಿವಾನ್ ಮ್ಯಾಗ ನಾವು ಹೂವಿನಿಂದ ಡೆಕೋರೇಷನ್ ಮಾಡಿದ್ವಿ. ಅದನ್ನು ಪಾಪುನ ಮಲಗಿಸ್ಬೇಕಲ್ಲ, ಮಲಗಿಸಕತ್ತಾನ. ಮ್ಯಾಲೆಲ್ಲ ನಾವು ಬಲೂನೇನೋ ಹಾಕಿ ಡೆಕೋರೇಷನ್ ಮಾಡಿದ್ನಿ. ನಮ್ಮ ಹುಡುಗ ಅದನ್ನೇನು ಮಾಡಲಿಲ್ಲ, ನಾನು ಮಾಡೇ ಇಲ್ಲವ. ಮಿಸ್ ಆಗೈತೆ ಹುಡುಗಿಯ ಬೀಗರೆಲ್ಲ ಬಂದಿದ್ದರು ಕಳ್ಸಕ್ಕೆ. ಸಾಯಂಕಾಲ 7 ಗಂಟೆ ಆಗೈತೆ ಅವಾಗ. ಅವರು ಹೋಗಿ ಒಂದು ಗಡ್ಬಡಿ ಮಾಡಾಕತ್ತಿದ್ರು. ಆ ಟೈಮ್ಗೆ ನಾವು ಪಾಪುನೆಲ್ಲ ಸಂಭಾಳ್ಸ್ಕೊಂಡು ಅಳಾಕತ್ತೈತೆ ನೋಡ್ರಿ. ಸಾಮಾನೆಲ್ಲ ಹಾಕ್ಯಾರ, ತುಂಬ ಸೆಕೆ ಬರತೈತಿ ನೋಡ್ರಿ. ಎತ್ಕೊಳಕತ್ತೀನಿ ನಾನು, ಅಳಾಕತ್ತದ. ಹಾಗೆ ಬೀಗರು ಬಂದಿದ್ರು ಬೀಗರಿಗೆಲ್ಲ ಸಂಭಾಳಿಸಬೇಕಲ್ಲ. ಅಡುಗೆ ಮಾಡಿದ್ದೀವಿ. ಅವರಿಗೆ ಬಂದ ತಕ್ಷಣ ಚಹಾ ಚುರುಮುರಿ ನಾಷ್ಟ ಕೊಟ್ಟಿವಿ. ಆಮೇಲೆ ನಾಷ್ಟ ಆದ ತಕ್ಷಣ ಅವ್ರು ಹೊರಡ್ತೀವಿ ಅಂತ ಹೇಳತ್ತಾರೆ. ಅಲ್ಲಿ ಇದ್ದೂರಾಗ ತೊಗೊಂಡೀವಿ ಅಂದ್ರೆ ನಮ್ಮ ಮಾಮನ ಮಗಳು ಅವ್ರಿಗೆ. ಬೀಗರು ಊಟ ಹಾಕಿದ್ವಿ. ಹಾಕಿದ ತಕ್ಷಣ ನಮ್ಮ ಅವ್ವಾರ ನಮ್ಮ ಪಾಪುನ ಎತ್ಕೊಂತಾರೆ. ಬೀಗರಿಗೆಲ್ಲ ಅವ್ರಿಗೆ ಕಳಿಸ್ಕೊಟ್ಟಿವಿ ಅವ್ರಿಗೆ ಆಯರ್ ಎಲ್ಲ ಮಾಡಿಬಿಟ್ಟು. ಥ್ಯಾಂಕ್ ಯು.